ಇನ್ನು ಕ್ರಿಕೆಟ್ ತಾರೆಯರು ಪತ್ನಿಯ ಜೊತೆ 14 ದಿನ ಮಾತ್ರ ಇರಬಹುದು. ಟೀಂ ಇಂಡಿಯಾ ಆಟಗಾರರಿಗೆ ಹೊಸ ಮಾರ್ಗಸೂಚಿ ಅರ್ಥಾತ್ ಗೈಡ್ಲೈನ್ಸ್ ಹೊರಡಿಸಲಾಗಿದೆ. ಇದು ವಿದೇಶದಲ್ಲಿ ಪತ್ನಿಯ ಜೊತೆ 14 ದಿನ ಮಾತ್ರ ಇರೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರ್ತಕ್ಕಂತಹದ್ದು. ಟೀಂ ಇಂಡಿಯಾ ಆಟಗಾರರಿಗೆ ಹೊಸ ಮಾರ್ಗಸೂಚಿ ಇದು. ವಿದೇಶದಲ್ಲಿ ಪತ್ನಿಯ ಜೊತೆ ಈಗ ಪತ್ನಿಯ ಜೊತೆ ಹೋಗಿರ್ತಾರೆ ಕ್ರಿಕೆಟರ್ಸ್ಗಳು, ಅವರು 14 ದಿನ ಮಾತ್ರ ಇರಬೇಕು, ಅದಕ್ಕಿಂತ ಹೆಚ್ಚಿರಬಾರ್ದು. ಇದು BCCI ನಿರ್ಧಾರ ತೆಗೆದುಕೊಂಡಿರುವಂಥ ಒಂದು ಹೊಸ ಗೈಡ್ಲೈನ್ಸ್, ಬಿಡುಗಡೆ ಮಾಡಿರುವಂಥ ಗೈಡ್ಲೈನ್ಸ್. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಭಾರತ ಉತ್ತಮವಾಗಿ ಪ್ರದರ್ಶನವನ್ನು ತೋರಿಸಿಲ್ಲ. ಸರಣಿ ಸೋಲಿನ ನಂತರ BCCI ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಪತ್ನಿ ಜೊತೆ 14 ದಿನ ಮಾತ್ರ ಇರಬೇಕು, ಅದಕ್ಕಿಂತ ಹೆಚ್ಚು ಇರೋದಕ್ಕೆ ಸಾಧ್ಯ ಇಲ್ಲ. 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಆಸ್ಟ್ರೇಲಿಯಾ ಭಾರತವನ್ನು 3-1 ಅಂತರದಿಂದ ಸೋಲಿಸಿತ್ತು. ಸೊ ಇದೇ ಕಾರಣಕ್ಕೋಸ್ಕರ ಈ ಸೋಲಿನ ನಂತರ BCCI ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಟೀಂ ಇಂಡಿಯಾ ವಿದೇಶಿ ಪ್ರವಾಸಕ್ಕೆ ಹೊರಟ ಸಮಯದಲ್ಲಿ ಆಟಗಾರರ ಪತ್ನಿಯರು ಮತ್ತು ಮಕ್ಕಳು ಜೊತೆಗೆ ಹೋಗುವ ಅವಕಾಶವನ್ನು BCCI ನೀಡಿತ್ತು. ಅಂದರೆ ಈಗ ಒಂದು ದೇಶದಲ್ಲಿ ಕ್ರಿಕೆಟ್ ನಡೀತಾ ಇದೆ ಅನ್ನುವಾಗ ಅದರಲ್ಲಿ ಭಾರತವು ಕೂಡ ಪಾಲ್ಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಭಾರತೀಯ ಕ್ರಿಕೆಟ್ ಆಟಗಾರರ ಪತ್ನಿ ಮಕ್ಕಳ ಜೊತೆ ಹೋಗಬಹುದಾಗಿತ್ತು, ಅದಕ್ಕೆ ಅವಕಾಶ ಸರ್ಕಾರವೇ ಕೊಟ್ಟಿತ್ತು. ಆದರೆ ಈಗ ಆ ಸಮಯವನ್ನು ಕಡಿಮೆ ಮಾಡಿದೆ. 45 ದಿನಗಳ ಪ್ರವಾಸದ ಸಮಯದಲ್ಲಿ ಪತ್ನಿ ಅಥವಾ ಕುಟುಂಬ ಸದಸ್ಯರು ಗರಿಷ್ಠ 14 ದಿನಗಳ ಕಾಲ ಮಾತ್ರ ಆಟಗಾರರ ಜೊತೆ ತಂಗಬಹುದು. ಸಾಮಾನ್ಯವಾಗಿ ಕ್ರಿಕೆಟ್ ಆಟಗಾರರು ತಮ್ಮ ಕುಟುಂಬದ ಸದಸ್ಯರು ಸರಣಿ ಕೊನೆಯವರೆಗೂ ಕೂಡ ಇರಬೇಕೆಂದು ಬಯಸ್ತಾರೆ. ಆದರೆ ಆಟಗಾರರು ಆಟದ ಮೇಲೆ ಗರಿಷ್ಠ ಗಮನ ಹರಿಸುವುದನ್ನು ಖಚಿತಪಡಿಸಿಕೊಳ್ಳಲು BCCI ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿದೇಶ ಪ್ರವಾಸಗಳ ಸಮಯದಲ್ಲಿ ಕುಟುಂಬ ಸದಸ್ಯರ ಉಪಸ್ಥಿತಿಯು ಆಟಗಾರರ ಗಮನವನ್ನು ಬೇರೆಡೆ ಸೆಳೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದು ಅವರ ಆಟದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅಧಿಕಾರಿಗಳು ನಂಬುತ್ತಾರೆ. ಹಾಗಾಗಿ ಈ ತರಹದ ಒಂದು ನಿರ್ಧಾರವನ್ನು BCCI ತೆಗೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.